24x7 ಇದು ನೊಂದವರ ಧ್ವನಿ. ವೆಲ್ಕಮ್ ಬ್ಯಾಕ್. ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು, ಪ್ರಮಾಣ ವಚನ ಆಯಿತು. ಅಲ್ಲಿ ಸಿದ್ದರಾಮಯ್ಯನವರು ಬಂದಿರಲಿಲ್ಲ ಪ್ರಮಾಣ ವಚನಕ್ಕೆ. ಭಾರಿ ಚರ್ಚೆ ಕಾರಣ ಆಗಿದೆ. ಯಾಕೆ ಬಂದಿಲ್ಲ ಅವರು ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿದೆ ಆಂತರಿಕ ಅಸಮಾಧಾನ. ನೂತನ ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಗೈರಾಗಿದ್ದಾರೆ. ಯಾಕಾಗಿದ್ದಾರೆ? ಯಾಕೆ ಬಂದಿಲ್ಲ ಅವರು ಕಾರ್ಯಕ್ರಮಕ್ಕೆ? ಮಾಜಿ ಸಿಎಂ ಸಿದ್ದರಾಮಯ್ಯ ಗೈರಾಗಿದ್ದೆ ಯಾಕೆ ಅಂತ ಹೇಳಿ ಆಡಳಿತಾರೂಢ ಕಾಂಗ್ರೆಸ್ ಒಳಗೆ ಆಂತರಿಕ ಅಸಮಾಧಾನ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಮುನಿಸಿಕೊಂಡ್ರ ಸಿದ್ದರಾಮಯ್ಯನವರು. ಸಂಪುಟದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಆಪ್ತರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಹೆಚ್ಚಾಗಿ ಡಿಕೆಶಿ ಮೇಲಿನ ಸಿಟ್ಟಿಗೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಗೈರಾದ್ರ ಸಿದ್ದರಾಮಯ್ಯನವರು. ಹಾಗಾದ್ರೆ ಆಂತರಿಕ ಅಸಮಾಧಾನ, ತೀವ್ರ ಕುತೂಹಲ ಮೂಡಿಸಿದೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಡೆ. ತೀವ್ರ ಕುತೂಹಲ ಮೂಡಿಸಿದೆ, ನಿಜವಾಗಲೂ ಮೂಡಿಸುತ್ತೆ ಇದೆ. ಯಾಕೆ ಬಂದಿಲ್ಲ ಅಂತ ಹೇಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಭೋಗಿಲೆದ್ದಿರ್ತಕ್ಕಂಥದ್ದು ಆಂತರಿಕ ಅಸಮಾಧಾನ. ಯಾಕಂತ ಹೇಳಿದ್ರೆ ಮಾಜಿ ಸಿಎಂ ರಾಜ್ಯ ಕಾಂಗ್ರೆಸ್ ಪಕ್ಷದ ಟಗರು ಅಂತ ಹೇಳಿ ಗುರುತಿಸಿಕೊಂಡಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ಸಚಿವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಯಾಕೆ? ಏನು ಆಗಿರಬಹುದು? ಸಿದ್ದರಾಮಯ್ಯನವರ ಕೊಟ್ಟ ಪಟ್ಟಿಯನ್ನ ಹೈಕಮಾಂಡ್ ಪರಿಗಣಿಸಲಿಲ್ವಾ, ಅಥವಾ ಪರಿಗಣಿಸೋದಕ್ಕೆ ಡಿಕೆ ಶಿವಕುಮಾರ್ ಅಡೆತಡೆಗಳು ಏನಾದರೂ ಇದ್ದವಾ? ಇವೆಲ್ಲವೂ ಕೂಡ ಪ್ರಶ್ನೆಗಳು ಹುಟ್ಕೋತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಬೇರೆ ಕಾರ್ಯಕ್ರಮ ಇತ್ತು ಅಂದರೆ ಹೋಗಿಲ್ಲ ಅಂದರೆ ಓಕೆ ಹೇಳ್ಬೋದಪ್ಪ. ಅವರ ಸರ್ಕಾರದ ನೂತನ ಸಚಿವರುಗಳು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಆಸೆ ಇರುತ್ತೆ, ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಅಂಥ ಸಮಯದಲ್ಲಿ ಅವರು ಅಲ್ಲಿ ಬಂದಿಲ್ಲ, ಅಲ್ಲಿ ಅವರ ಉಪಸ್ಥಿತಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಚರ್ಚೆ ಮತ್ತು ಕುತೂಹಲ ಇವೆಲ್ಲವೂ ಕೂಡ ಇದಾವೆ. ಯಾಕೆ ಅವರು ಬಂದಿಲ್ಲ ಅಂತ ಹೇಳಿ ತಿಳಿದುಕೊಳ್ಳೋದಕ್ಕೆ ಎಸ್ ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ನನಗೆ ಫೋನೋ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ವಿನೋದ್. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಏನಂತ ಹೇಳಿದ್ರೆ ಬಹಳ ದಿನ ಎಳ್ಕೊಂಡು ಹೋಯ್ತು ಬಿಡಿ. 20 ದಿನಗಳಿಂದ ರಾಜ್ಯ ನಾಯಕರು ದೆಹಲಿಗೆ ಹೋಗೋದು, ವಾಪಸ್ ಬರೋದು, ದೆಹಲಿಯಿಂದ ಅವರಿಗೆ ಟೈಮ್ ಸಿಗದೆ ಇರೋದು, ಇವೆಲ್ಲ ಕೂಡ ಆಗಿತ್ತು. ಫೈನಲ್ ನಿನ್ನೆ ಅಂತೂ ಕೇಳಕ್ಕೆ ಹೋಗಬೇಡಿ ನೀವು. ಲಾಸ್ಟ್ ಒಂದು 20 ಸಚಿವರ ಪಟ್ಟಿಯನ್ನು ಕೊಡೋದಕ್ಕೆ ಹೈಕಮಾಂಡ್ ಎಷ್ಟು ಹಗ್ಗ ಜಗ್ಗಾಟ ಮಾಡ್ತು, ಅವರಿಗೆ ಎಷ್ಟು ಗೊಂದಲ ಆಯಿತು, ರಾಜ್ಯದಲ್ಲಿ ಎಷ್ಟು ಗೊಂದಲ ಸೃಷ್ಟಿ ಮಾಡ್ತು, ನಿಮಗೂ ಕೂಡ ಗೊತ್ತೇ ಇದೆ. ಇವಾಗ ಫೈನಲ್ ಆಗಿ ಒಂದು ಪಟ್ಟಿ ಬಿಡುಗಡೆ ಮಾಡಿದೆ. ಎಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿಯಾಗಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಸಿದ್ದರಾಮಯ್ಯನವರು ಬಂದಿಲ್ಲ. ಇದು ದೊಡ್ಡ ಚರ್ಚೆ ಕಾರಣ ಆಗ್ತಾ ಇದೆ ಇವಾಗ. ಅದು ಯಾಕೆ ಬಂದಿಲ್ಲ? ಆಂತರಿಕ ಅಸಮಾಧಾನನ? ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಮಹಾದೇವ್ ದಿಗ್ಗವ್, ಈ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅನ್ನೋದು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಯಾವ ತರ ಒಂದು ತಲೆನೋವು ಆಗಿದೆ ಅಂದ್ರೆ, ಈಗ ಎಕ್ಸ್ಪೆನ್ಷನ್ ಆದ್ಮೇಲೂ ಒಂದು ತಲೆನೋವು, ಆಗೋಕ್ಕಿಂತ ಮುಂಚೆನೂ ಒಂಥರ ತಲೆನೋವು ಇತ್ತು. ಯಾಕಂದ್ರೆ ಈ ಸಿದ್ದರಾಮಯ್ಯನವ್ರು ನಾವು ಕೋಪಗೊಂಡಿದ್ದಾರೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ಗೆ ಹೋಗಿಲ್ಲ, ವೋಟ್ ಟೇಕಿಂಗ್ ಹೋಗಿಲ್ಲ ಅಂದ್ಬಿಟ್ಟು ಎಲ್ಲ ಒಂದು ವಿರೋಧ ಪಕ್ಷಗಳು ಒಂದು ಟ್ವೀಟ್ ಮಾಡೋದಾಗ್ಲಿ ಆರೋಪ ಮಾಡೋದಾಗ್ಲಿ ಮಾಡ್ತಾರೆ. ಆದ್ರೆ ವಾಸ್ತವಾಂಶಗಳೇ ಬೇರೆ. ಯಾಕಂದ್ರೆ ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸುಮಾರು 13ಕ್ಕೂ ಹೆಚ್ಚು ತನ್ನ ಬೆಂಬಲಿಗರನ್ನ ಹೆಸರನ್ನ ಆ ಒಂದು ನಾಯಕರುಗಳು ಕೊಟ್ಟಿದ್ರು. ಆದ್ರೆ ಡಿ ಕೆ ಶಿವಕುಮಾರ್ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ, ಜೊತೆಗೆ ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆದ್ರೆ 13 ಜನಗಳ ಪೈಕಿ ಕೇವಲ 8 ಜನಗಳಿಗೆ ಮಾತ್ರ ಕೊಟ್ಟಿದೆ. ಆದ್ರೆ ಅವ್ರದ್ದು ಪ್ರಮುಖ ಆರೋಪ ಏನಂದ್ರೆ, ಗಾಯತ್ರಿ ಶಾಂತಗೌಡ ಇದಾರಲ್ಲ, ಅವರ ಹೆಸರನ್ನ ಸಡನ್ ಆಗಿ ಯಾಕೆ ನೀವು ಸೇರಿಸಿದ್ರಿ? ಯಾಕಂದ್ರೆ ಅವರು ಇದುವರೆಗೂ ಟಿಲ್ ಡೇ MLC ಆಗಿನೇ ಪ್ರಮಾಣ ವಚನ ಸ್ವೀಕರಿಸಿಲ್ಲ. ಆದ್ರೆ ಅಂತ ವ್ಯಕ್ತಿನ ನೀವು ಯಾಕೆ ಕೊಟ್ಟಿರಿ? ಒಂದು ಕುರುಬ ಕೋಟದಲ್ಲಿ, ಯಾಕಂದ್ರೆ ಅವರು ಕುರುಬ ಕೋಟಕ್ಕೆ ಸಂಬಂಧಪಡ್ತಾರೆ, ಈಗಾಗಲೇ ಕುರುಬ ಕೋಟದಲ್ಲಿ ಒಬ್ಬರಿಗೆ ಕೊಟ್ಟಿದ್ದಾರೆ, ಆದ್ರೂ ಮತ್ತೆ ಏನಕ್ಕೆ ಅವ್ರಿಗೆ ಕೊಡ್ತಾ ಇದ್ರ? ನನ್ನ ಮಾತಿಗೆ ಬೆಲೆ ಇಲ್ವಾ ಅನ್ನುವ ನಿಟ್ಟಿನಲ್ಲಿ ಆ ಒಂದು ಆಕ್ರೋಶಕ್ಕೆ ಒಂದು ಸಿಎಂ ಅಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೋಗಿರ್ಲಿಲ್ಲ. ಮತ್ತೊಂದು ಕಡೆ ಇನ್ನೂ ಅವರು ಕೆಲವೊಂದಿಷ್ಟು ಜನಗಳ ಲಿಸ್ಟ್ ಅನ್ನು ಕೊಟ್ಟಿದ್ರು. ಆ ಒಂದು ಲಿಸ್ಟ್ಗಳನ್ನ ಕೈ ಬಿಟ್ಟಿರೋದು ಅವರಿಗೆ ಒಂದು ಎಲ್ಲ ಒಂದು ಮನಸ್ತಾಪಕ್ಕೆ ಕಾರಣ ಆಗಿದೆ ಅನ್ನೋದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಈಗಾಗಲೇ ನಾವು ನಿನ್ನೆ ಸಿಎಂ ಡಿ ಕೆ ಶಿವಕುಮಾರ್ ಅನ್ನು ಕೇಳಿದಾಗ, ಇಲ್ಲ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲ ಪಕ್ಷ ಸರಿ ಮಾಡುತ್ತೆ, ನಾವು ಚೆನ್ನಾಗಿದೀವಿ, ಅವ್ರೇನೋ ವೈಯಕ್ತಿಕ ಕಾರಣಗಳು ಬಂದಿಲ್ಲ ಅಂದ್ಬಿಟ್ಟು ಅಂದ್ರೆ ಒಂದು ಮಾತುಗಳನ್ನ ಹೇಳ್ತಾರೆ. ಆದ್ರೆ ಇದು ವೈಯಕ್ತಿಕ ಕಾರಣಗಳಿಂದನೋ ನಿನ್ನೆ ಅವರು ಹುಟ್ಟುಹಬ್ಬ ಇತ್ತು, ಆ ಕಾರಣಕ್ಕೆ ಕುಟುಂಬ ಸಮೇತ ಅವರು ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋತಿದ್ರು, ಅದು ಮ್ಯಾಟರ್ ಅಲ್ಲ ಇಲ್ಲಿ.
ಯಾಕಂದ್ರೆ ಒಂದು ತನ್ನ ಬೆಂಬಲಿಗರು 8 ಜನ ಒಂದು ಸಚಿವ ಸ್ಥಾನ ಆಗಿ ಪ್ರಮಾಣ ಸ್ವೀಕಾರ ಮಾಡ್ತಾರೆ, ಅದು ಅವರಿಗೆ ಮುಖ್ಯ ಅಲ್ವಾ, ಅದಕ್ಕೆ ಹೋಗ್ಬೇಕಿತ್ತು. ಅದು ಒಂದು ಇಲ್ಲಿ ಪ್ರಮುಖವಾಗಿ ಜಮೀರ್ ಅಹ್ಮದ್ಗೆ ಸಚಿವ ಸ್ಥಾನ ಕೊಡಬೇಡ ಅಂದ್ಬಿಟ್ಟು ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದ್ರೂ ಮಾತುಗಳು ಓಡಾಡ್ತಿದೆ. ಆದ್ರೆ ಅವ್ರ ಮಾತನ್ನು ಮೀರಿ ಎಂದು ಅವರಿಗೆ ಜಮೀರ್ ಅಹ್ಮದ್ ಖಾನಿಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ಅಲ್ಲೂ ಅವರು ಸ್ವಲ್ಪ ಕೋಪಿತಗೊಂಡಿರಬಹುದು ಅನ್ನುವ ಚರ್ಚೆಗಳು ಇದೀಗ ಸಾರ್ವಜನಿಕ ಅಂದ್ರೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿ ಒಂದು ತ್ಯಾಪೆ ಹಚ್ಚೋದಾಗ್ಲಿ ಅಥವಾ ಸ್ಪಷ್ಟನೆ ಕೊಡ್ತಾರೆ ಅಥವಾ ಸಮರ್ಥನೆ ಮಾಡ್ಕೋತಾರೆ ಅನ್ನೋದು ಮುಂದೆ ದಿನಗಳಲ್ಲಿ ಕಾದು ನೋಡ್ಬೇಕು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಇಷ್ಟೇನೆ, ಅವರು ಯಾರಿಗೆ ಮನೆ ಕೊಡ್ಬೇಕಿತ್ತು ಅವರಿಗೆ ಕೊಟ್ಟಿಲ್ಲ, ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಕೊಡಬಾರಿತ್ತು ಅಂತ ವಾದ ಮಾಡಿದ್ರೆ ಅದು ಅವರು ಕೊಟ್ಟಿದೆ. ಸೊ ಹೀಗಾಗಿ ಎಲ್ಲ ಅವ್ರನ್ನ ಕಡೆಗಣೆ ಮಾಡಿದಕ್ಕೆ ಅವರು ನೊಂದು ಈ ಒಂದು ವೋಟ್ ಟೇಕಿಂಗ್ ಹೋಗಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತದೆ. ಮತ್ತೆ ವಿರೋಧ ಪಕ್ಷಗಳು ವಾದ ಮಾಡ್ತಾರೆ ಇಷ್ಟೇ. ಮಹಾದೇವ್ ದಿಗ್ಗಾವ್. ನೆಕ್ಸ್ಟ್ ಯಾವುದು? ಓಕೆ ಥ್ಯಾಂಕ್ ಯು